ನಾನು ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದೀನಿ ಫ್ರೆಂಡ್ಸ್, ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರ ಮಾಡ್ಕೊಂಡಿಲ್ಲ ನಾನು. ಅದಕ್ಕೆ ಎಷ್ಟು ಸರ್ ಬಂದ್ರೆ ಏನ್ ಪ್ರಮೋಷನ್ ಆಗುತ್ತೋ ಅದಕ್ಕಿಂತ ಅವ್ರ ತಾಯಿ ಪ್ರಮೋಷನ್ ತುಂಬಾ ಅದ್ಭುತವಾಗಿ ತಗೊಂಡು ಹೋಗ್ತಾ ಇದಾರೆ ಅವರು. ಆ ಸಮಯದಲ್ಲಿ ಇದೇ ದರ್ಶನ್ ಸರ್ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಹೋಗಿ ಎಲ್ಲ ನೋಡ್ಕೊಂಡು ಬಹಳ ಪ್ರೀತಿಯಿಂದ ಬಂದ್ರು. ಅದೆಲ್ಲ ಒಳ್ಳೆ ವಿಚಾರ. ನನ್ಗೆ ನಾನು ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಕಳಿಸ್ಕೊಡ್ತೀನಿ, ವಾರ್ಡ್ ಓಡಿಸ್ಕೊಡ್ತೀನಿ ಅಟ್ಲಾಗೆ ಅಂತ ಹೇಳಿದೆ. ಒಂದಿನ ಅಂದ್ರೆ 3 ಕಾಲ್ ಶೀಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ 6ರಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ. ಅತಿ ಶೀಘ್ರದಲ್ಲಿ ಈಗ ಮುಂದೆ ಈ ದಿನಗಳಲ್ಲಿ ಬರೋಣ ಅಂತ ಅನ್ಕೊಂಡಿದ್ವಿ. ಬರೋಣ. ವಿ ಆರ್ ವೇಟಿಂಗ್ ಫಾರ್ ದ ರೈಟ್ ಟೈಮ್ ಟು ಅನೌನ್ಸ್. ಅಂದ್ರೆ ಎಲ್ಲ ರೆಡಿ ಇದೆ. ನೇರವಾಗಿ ಹೇಳಬೇಕು ಅಂದ್ರೆ ಇನ್ನೇನು ಅದೇನು ಮುಚ್ಚುಮರಿ 25ಕ್ಕೆ 18 ಯುವ ಇದು ಯಾವುದು ಎಕ್ಕ ಮಧ್ಯೆ ಥಿಯೇಟ್ರಿಕಲ್ ಟ್ರೈಲರ್ ಬಂದು 25th ಬರೋಣ ಅಂತ. ಸ್ಟಿಲ್ ಡಿಸ್ಟ್ರಿಬ್ಯೂಷನ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇದೆ. ಅವ್ರು 1ನೇ ತಾರೀಕು ಬನ್ನಿ ಅಂತ. 1ನೇ ತಾರೀಕು ಕೊತ್ತಲ್ವಾಡಿ ಬರ್ತಾ ಇದೆ, ತೊಗೊಂಡೋಗ್ತಾ ಇದ್ದಾರೆ. ನನಗೆ ಅವ್ರ ಮೇಲೆ ಬಹಳ ಪ್ರೀತಿ ಇದೆ. ಅದಕ್ಕೆ ಒಂದು ವಾರ ಮುಂಚೆ ಬರೋಣ, ಇಲ್ಲ ಅದಾದ ಒಂದು ವಾರಕ್ಕೆ ಬರೋಣ ಅಂತ. ನಂಗೆ ಅವ್ರ ಸಿನಿಮಾನ ಪ್ರೀತಿಸೋದು ಮತ್ತೆ ಒಬ್ಬ ಹೀರೋ ಬಂದಾಗ ಏನು ಬರ್ಬೋದು ಅದನ್ನು ಒಬ್ಬ ನಿರ್ಮಾಪಕರು ಅಷ್ಟು ಅಟೆನ್ಷನ್ ಗಳಿಸಿದ್ರು ಅಂದಾಗ ನಂಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಆಯಿತು. ಸೊ ಅದಕ್ಕೆ ನಂಗೆ ಒಂದು ಒಳ್ಳೆ ಟೈಮ್ ನೋಡಿ ಅವ್ರದ್ದು ಒಂದು ವಾರಕ್ಕೆ ಮುಂಚೆನೋ ಅಥವಾ ಏನೋ ಅಂತ ನಡೀತಾ ಇದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ತುಂಬ ಗೌರವದಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ, ಬಹಳ ಪ್ರೀತಿಯಿಂದ ಅವ್ರ ಬಗ್ಗೆ. ಅವ್ರ ಸಿನಿಮಾ ಪ್ರಮೋಟ್ ಮಾಡೋ ರೀತಿ ಮತ್ತು ಅವರು ಮಾಧ್ಯಮಗಳ ಜೊತೆ ಇಂಟ್ರಾಕ್ಷನ್ ಮಾಡೋವಂಥ ರೀತಿ ನೋಡಿ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀನಿ ಮಾತು. ನೀವೇನಾದ್ರು ಕೇಳೋದಿದ್ರೆ ಕೇಳ್ಬಿಡ್ಬೋದು. ಹೌದು, ಇದೆಲ್ಲ ಆದಮೇಲೆ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ. ಥ್ಯಾಂಕ್ ಯು. ಫೋಟೋ ತೊಗೊಂಬಿಡಿ. ಈಗ ನೆಕ್ಸ್ಟ್ ಒಂದು ಅಪ್ಡೇಟ್ ಇದೆ. ಇನ್ನೊಂದು ಇದಿಷ್ಟು ಸಿನಿಮಾ 80% ನೋಡಲ್ಲ, ಇನ್ನು 10% ಕ್ಲೈಮ್ಯಾಕ್ಸ್ ಅಲ್ವಾ, ಕ್ಲೈಮ್ಯಾಕ್ಸ್ ಈಗ ತೋರಿಸ್ತೀವಿ. ಈಗ ಇನ್ನೊಂದು ಅಪ್ಡೇಟು. ಥ್ಯಾಂಕ್ ಯು. ಬಹಳ ಇಂಪಾರ್ಟೆಂಟು. ಯಾಕೆ ನಮ್ಮ ಆರ್ಟಿಸ್ಟ್ನೆಲ್ಲ ಕಳಿಸ್ತೇನೆ, ಇದು ಬಹಳ ಒಳ್ಳೆ ಮತ್ತು ಇಂಪಾರ್ಟೆಂಟ್ ಗಮನಕ್ಕೆ. ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ನಮ್ಮದು ಕೊಕೈನ್ ಸಿನಿಮಾ ಮುಹೂರ್ತ ಆಯಿತು. ಸೊ ಆ ಸಮಯದಲ್ಲಿ ಶುರುವಾದಾಗ ನಿಮ್ಗೆ 2 ಅಪ್ಡೇಟ್ ಸಮೇತ ಹೇಳ್ತೀನಿ, ಬಹಳ ಸೂಕ್ಷ್ಮ ವಿಚಾರ. ಅದಕ್ಕೆ ನಾನು ಇಲ್ಲಿ ತನಕ ಮಾಧ್ಯಮಗಳನ್ನ ಬಹಳ ಗೌರವಿಸ್ಕೊಂಡ್ಬಂದಿದ್ದೀನಿ. ಯಾಕೆಂದರೆ ನನ್ನ ಮತ್ತು ನಿಮ್ಮ ಜೊತೆ ಇರುವಂಥ ವಿಶ್ವಾಸದಲ್ಲಿ ಯಾವತ್ತೂ ನಿಮ್ಗೆ ಅಗೌರವ ತೋರಿಸೋದಾಗಲಿ ಅಥವಾ ನಿಮ್ಮ ವಿಚಾರದಲ್ಲಿ ನಡ್ಕೊಳ್ಳೋದಾಗಲಿ ಯಾವುದೂ ಆಗಿಲ್ಲ. ಬಟ್ ಇವತ್ತೊಂದು ಬೇಸರದ ವಿಚಾರ ಹೇಳಲೇಬೇಕಾಗಿದೆ. ಅದಕ್ಕೆ ನಾನು ಬಂದಿದ್ದೀನಿ. ಯಾಕೆ ನಾನು ಟೀಮ್ನೆಲ್ಲ ಕಳಿಸ್ತೆ ಅಂತ ಹೇಳಿದ್ರೆ, ಇದು ಒಂದು ಒಳ್ಳೆ ಅಪ್ಡೇಟ್ ಆಗಿಂದ ಅವ್ರಿಗೂ ಇದು ರಿಲೇಟೆಡ್ ಆಗಿರಲ್ಲ. ಸೊ ಅದಕ್ಕೆ ಅದು ಬೇಡ ಅನ್ನೋ ಕಾರಣಕ್ಕೆ ಲಾಸ್ಟ್ ಜೂನ್ 10ಕ್ಕೆ ನಮ್ಮದು ಕೊಕೈನ್ ಸಿನಿಮಾ ಮುಹೂರ್ತ ಆಗುತ್ತೆ. ಸೊ ಮುಹೂರ್ತ ಆದ ನೆಕ್ಸ್ಟ್ ಡೇ ಜೂನ್ 6ನೇ ತಾರೀಕು ಪ್ರಧಾನಮಂತ್ರಿಗಳು ಅಂದರೆ BJP ಗೆದ್ದು 10ನೇ ತಾರೀಕು ಮಧ್ಯಾಹ್ನ ನಮ್ಮ ಮುಹೂರ್ತ ಆಯಿತು. ಅದನ್ನ ಗೆಲ್ಲಕ್ಕೆ ಮಾಧ್ಯಮದಲ್ಲಿ ಯಾಕೆ ಬರಲ್ಲ, ಪ್ರೆಸ್ ಮೀಟ್ ತುಂಬ ದೊಡ್ಡದಾಗೆ ಆಗುತ್ತೆ. ಯಾಕೆ ಬರಲ್ಲ ಅಂದಾಗ ಅಂದರೆ ನಿಮ್ಮ ರಿಲೇಟೆಡ್ ಆಗಿಂದ ನಿಮ್ಗೆ ಹೇಳ್ತೀನಿ ಏನು ಅಂತ. ಪ್ರಥಮ ಇವತ್ತು ಗೌರ್ಮೆಂಟ್ ತಗೋತಾ ಇದೆ, ಬಹುಶಃ ನಾಳೆಯಿಂದ ಎಲ್ಲ ಸಿನಿಮಾದು ಹೋಗುತ್ತೆ ಅಂತ PRO ಹೇಳಿದ್ರು. ಸರಿ 11th ಆಗುತ್ತಲ್ಲ ಅಂದ್ಕೊಂಡು ನಾನು ಚಂದ್ರಶೇಖರ್ ಸರ್ ಹೇಳಿದ್ರು. ಸೊ ಹೇಳಿದ್ರು ನಾಳೆಯಿಂದ ಎಲ್ಲ ಹೋಗುತ್ತೆ ಅಂತ. ಸೊ 11th ಬೆಳಗ್ಗೆ ನಿಮಗೆ ಗೊತ್ತು ಜೂನ್ 11th ಏನಾಯಿತು ಅಂತ. ಅಂದರೆ ಒಂದು ಚಿತ್ರದುರ್ಗದಲ್ಲೊಂದು ಮರ್ಡರ್ ಆಗಿದ್ದ ವಿಚಾರದಲ್ಲಿ ಬಹಳ ದೊಡ್ಡ ಇದಾಯಿತು. ಅವತ್ತಿಂದ ಎಲ್ಲ ಸಿನಿಮಾದ ರಿಲೇಟೆಡ್ ಒಂದು 2 months ಅದೇ ಕಂಟೆಂಟೇ ಬರೋಕ್ಕೆ ಶುರುವಾಯಿತು. ನಾನು ಬಹಳಷ್ಟು ಕೇಳೋಕೆ ಶುರು ಮಾಡಿದೆ. ಆಗ ನಮ್ಮ ಪ್ರೀತಿಯ ಮಾಧ್ಯಮದವರೊಬ್ಬರು, ಪ್ರಥಮ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ಸ್ ಏನು ಅಂದರು. ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಏನು ನಡೀತು ಅನ್ನೋ ಅಪ್ಡೇಟ್ಗೆ. ಅದಕ್ಕೆ ನಾನೇನು ಕೊಡ್ಲಪ್ಪ ರಿಯಾಕ್ಷನ್, ಬಿಡಿ ಅದೆಲ್ಲ ಅಲ್ಲ. ಪ್ರಥಮ ಸಿನಿಮಾ ಪ್ರಮೋಷನ್ ಅಂದರೆ ಬೇಕು, ನಿಮ್ಗೆ ಎಲ್ಲ ಥರನೂ ಬೇಕು. ಇದಕ್ಕೆ ನೀವು ಉತ್ತರ ಕೊಡೋದಕ್ಕೆ ಬೇಡವಾ? ನಾವೇನೋ ಒಂದು ಅಟ್ಲೀಸ್ಟ್ ಒಂದು ವಿಷಯ ನಡೀತಾ ಇದೆ ಅಂದಾಗ ಅದ್ರ ಬಗ್ಗೆ ನೀವು ಬೆಳಕು ಚೆಲ್ಲಬೇಕಾದ್ರೆ ನಿಮ್ಮ ಕರ್ತವ್ಯ ಆಗಿರುತ್ತೆ ಅಂದಾಗ ಓಕೆ ಆಯಿತು ಕೇಳಿದಾಗ ನಾನು ಬಹಳ ಪ್ರಾಮಾಣಿಕ ಹೇಳಿದೆ. ಗೊತ್ತಿಲ್ಲದೆ ಒಂದು ಸಂಗತಿ ಹೇಳ್ತೀನಿ. ನನ್ನ ಆಫೀಸ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಭಾಗ ನಮ್ಮ ಕ್ಯಾಮ್ರಾಮನ್ ಆದ ಅಣಜಿ ನಾಗರಾಜ್ ಅಂತ, ಕರ್ನಾಟಕದಲ್ಲಿ ಕ್ಯಾಮ್ರಾಮನ್. ಅವ್ರಿಗೆ ತುಂಬ ಆರೋಗ್ಯ ಹಾಳಾಗಿ ಇಂಟೆಸ್ಟೈನ್ ಮತ್ತು ಕರಳು ಎಲ್ಲವೂ ಸಮಸ್ಯೆ ಆಗಿ ಡೆತ್ ಬೆಡ್ಡಲ್ಲಿದ್ದರು. ತುಂಬ ಆರೋಗ್ಯ ಹಾಳಾಗಿತ್ತು. ಆ ಸಮಯದಲ್ಲಿ ಇದೇ ದರ್ಶನ್ ಸರ್ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಹೋಗಿ ಎಲ್ಲ ನೋಡಿಕೊಂಡು ಬಹಳ ಪ್ರೀತಿಯಿಂದ ಬಂದರು. ಅದೆಲ್ಲ ಒಳ್ಳೆ ವಿಚಾರವೇ. ಅದು ಯಾರಿಗೂ ಗೊತ್ತಿಲ್ಲ, ಅದೆಲ್ಲ ಮುಗೀತು. ಸೊ ನನ್ನ ಮನೆಯಿಂದ ಅವ್ರು ಯಾವಾಗ ಹೊರಗಡೆ ಹಾಸ್ಪಿಟ್ಲಿಂದ ಬಂದರು, ನಾನು ವಾಪಸ್ ಅವ್ರು ನೋಡೋಣ ಅಂದರೆ ಸ್ಟೇಷನ್ ಹತ್ರ ಒಂದು ಸೆಕ್ಷನ್ 144 ಹಾಕ್ಬಿಟ್ರು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ. ನಾವು ಹೋಗೋಕ್ಕೆ ಆಗ್ತಿಲ್ಲ. ಇದೇ ಮಾಧ್ಯಮದಲ್ಲಿ ನಿಮ್ಮಲ್ಲೇ ಒಬ್ಬರು ಅಂತ ಅಂದ್ಕೊಳ್ಳಿ. ಸೊ ಕೇಳಿದಾಗ ನಾನು ಹೇಳಿದ್ದೆ, ಪೊಲೀಸವ್ರು ಅವ್ರ ಕೆಲಸ ಮಾಡಲಿ, ಮಾಧ್ಯಮದವ್ರು ಇವ್ರ ಕೆಲಸ ಮಾಡಲಿ, ಎಲ್ಲರೂ ಅವ್ರು ಮಾಡ್ತಾರೆ, ಆರಾಮಾಗಿರಪ್ಪ. ಇಲ್ಲ ಈ ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂದಾಗ ನಾನೊಂದು ಮಾತು ಹೇಳಿದ್ದೆ. ನನಗೆ ನಾನು ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಕಳಿಸ್ಬಿಡ್ತೀನಿ, ವಾರ್ಡ್ ಓಡಿಸ್ಬಿಡ್ತೀನಿ ಅಟ್ಲಾಗೆ ಅಂತ ಹೇಳಿದ್ದೆ. ಅದು 1 ವರ್ಷದಿಂದ ಇನ್ನೂ ನಡ್ಕೊಂಡು ಬರ್ತಾನೆ. ಯಾಕೆಂದರೆ ನನ್ನ ಮನೆ ಮುಂದೆನೇ ಬಂದು ಡೈಲಿ ಅಂದರೆ ನಮ್ಮ ಆಫೀಸ್ಗೆ ಹೋಗ್ಬೇಕಾದ್ರೆ ರೋಡ್ ಬ್ಲಾಕ್ ಆಗ್ಬಿಡಿ, ಸೆಕ್ಷನ್ 144. ಅವತ್ತಿಂದ ಇವತ್ತಿನ ತನಕ ಎಲ್ಲೇ ಹೋಗಲಿ ಅತಿ ಹೆಚ್ಚು
ತೀರಾ ಅಸಭ್ಯವಾಗಿ ಹಾಕುವಂಥದ್ದು ಕಾಮೆಂಟ್ ನಡೀತಾನೆ ಇತ್ತು. ನಾನು ಒಂದು ಹಂತಕ್ಕೆ ನೋಡಿದೆ, ಇದು ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ಅವ್ರು ತಿದ್ಕೊಳ್ತಾರೆ ಅಂತ ಬಹಳಷ್ಟು ಜನ ನೋಡ್ತಾನಿದ್ದೆ. ತುಂಬ ಮಿತಿಮೀರ್ಬಿಡ್ತು. ನಾವು ಇಲ್ಲಿಗೆ ಏನು ಹೇಳಕ್ಕೆ ಹೊರಟೆ ಅಂದರೆ, ಇದು ವೆಂಕಟೇಶ್ ಸರ್ ಗಮನಕ್ಕೆ ತೊಗೊಂಬಂದೆ ಮೊನ್ನೆ ಮಾತಾಡ್ತಾ ಇದ್ದಾಗ ಹಿಂಗಾಯ್ತು ಅಂದಾಗ. ನಾವು ನೀವೆಲ್ಲ ನೋಡಿರುವಂತಹ, ನಾವು ನೀವೆಲ್ಲ ಗೌರವಿಸುವಂಥ ಬಹಳ ಪ್ರತಿಷ್ಠಿತ ಕುಟುಂಬದ ಅವ್ರದ್ದೆಲ್ಲ ಲೇಡಿದೆಲ್ಲ ತೀರಾ ಅಶ್ಲೀಲವಾಗಿ ಎಡಿಟ್ ಮಾಡಿ ಹಾಕೋಕೆ ಶುರು ಮಾಡಿಬಿಟ್ರು. ತೀರಾ ಗಾಬರಿ ಆಗೋಯ್ತು. ಇದು ವೆಂಕಟೇಶ್ ಸರ್ ನೋಡಿದಾಗ ಪ್ರಥಮ ಇದನ್ನು ನಾನೇ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ವಲ್ಲ. ಸೊ ಆಗ ಇನ್ನೇನು ಸಿನಿಮಾ ರಿಲೀಸ್ ಇದೆ ಅಂದಾಗ ಮತ್ತೆ ಅದು ಇನ್ನೇನು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ, ಯಾಕೆಂದರೆ ಇಲ್ಲಿವರೆಗೂ ನಾನು ಮಾಧ್ಯಮನ ಗೌರವಿಸ್ಕೊಂಡೇ ಬಂದಿದ್ದೀನಿ, ಬಹಳಷ್ಟು ಚೆನ್ನಾಗಾಗಿದೆ. ಬಟ್ ಇದು ಮತ್ತೆ ಕೊಕೆ ನನ್ನ ಸಿನಿಮಾ, ನಾನು ಕೂಡ ಒಂದು ಮಾತು ಹೇಳ್ತೀನಿ, ಈಗ ಒಂದು 5-6 ವರ್ಷದಿಂದ ಬಹಳ ಕಷ್ಟಪಡ್ತಿದ್ದ ಕಾಲದಿಂದನೂ ಏನೂ ಇಲ್ಲದಿದ್ದ ಕಾಲದಿಂದ ವೆಂಕಟೇಶ್ ಸರ್ ಬರ್ತಾ ಇದ್ದ. ನಂದು ಎಲ್ಲ ಸಿನಿಮಾಗೆ ಅವರೇ PR ಎಕ್ಸೆಪ್ಟ್ ದಟ್ ಫಿಲಮ್, ಬಿಕಾಸ್ ಅದು ಗೌರವ್ ವೆಂಕಟೇಶ್ ಅವ್ರು ಮಾಡ್ತಿರಂದ. ಸೊ ಪ್ರತಿ ಹಂತದ ನನ್ನ ಎಲ್ಲವನ್ನೂ ನೋಡ್ಕೊಂಡ್ಬಂದಿದ್ದಾರೆ. ಏನೂ ಇಲ್ಲದಿದ್ದ ಕಾಲದಿಂದ ಅವ್ರನ್ನ ಸಕ್ಸಸ್ ಕೊಟ್ಮೇಲೆ ಪ್ರಾಮಾಣಿಕವಾಗಿ ತೊಗೊಂಡು ಹೋಗೋದು ಎಲ್ಲವೂ ನಡೀತಾ ಇದೆ. ಬಟ್ ಯಾವಾಗ ಎಕ್ಸ್ಟ್ರೀಮ್ ಅನ್ನೋದು ಮೀರ್ಬಿಡ್ತು, ಎಲ್ಲೇ ಹೋದರೂ ತೇಜೋದಕ್ಕೆ ಒಂದಷ್ಟು ಯೂಟ್ಯೂಬ್ ಚಾನಲ್ಸಲ್ಲಿ ಸೊ ಹೇಳೋದೆಲ್ಲ ಆಗ್ತಾ ಇದ್ದಂಗೆ ಇನ್ನು ಸಿನಿಮಾ ರಿಲೀಸ್ಗೆ ಅದು ಯಾವುದೇ ಥರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಧ್ಯಮ ಇರ್ಬೋದು ಇದು ಯಾವುದು, ನಾನು ಬಹಳ ಗೌರವಪೂರ್ವಕವಾಗಿ ವಿಷಯ ಅಂದರೆ ಬೇರೆ ದಾರಿ ಇಲ್ಲದೇ ನಾನು ಇಂಜೆಕ್ಷನ್ ಆರ್ಡ್ರ್ ಮತ್ತು KVT ಸಲ್ಲಿಸ್ಕೊಂಡು ತರಲೇಬೇಕಾಗಿ ಬಂತು. ಬಿಕಾಸ್ ನಾಳೆ ನಮ್ಮ ಸಿನಿಮಾಗೆ ಸಮಸ್ಯೆ ಆಗಬಾರ್ದು ಅಂತ ಕೋರ್ಟ್ ಆರ್ಡ್ರ್ ತೊಗೊಂಬಂದೆ. ಬಿಕಾಸ್ ಯಾವುದೇ ಥರ ತೇಜೋವಧೆ ಆಗಲಿ ಹೈಕೋರ್ಟಿಂದ ಆರ್ಡ್ರ್ ಬಹಳ ರೀಸನ್ ಏನಂದ್ರೆ ನಂಗೆ ಬಹಳ ನೋವಾಗುತ್ತೆ. ಅಂದರೆ ಅದನ್ನ ನಿರ್ಬಂಧಿಸೋಕೆ ಅನ್ನೋದು ತೀರಾ ಡ್ಯಾಮೇಜ್ ಮಾಡೋದು ನಿರ್ಬಂಧ. ಯಾಕೆಂದರೆ ನೀವು ಕೇಳ್ಬೋದು, ಇಲ್ಲಿಂದ ನೀವು ಕ್ಯಾಮ್ರಾ ಆಫ್ ಆದಾಗ ಬಂದಾಗ ಬೇಕಾದ್ರೆ ತೋರಿಸ್ತೀನಿ ನೋಡಿ, ಅದು ಯಾವುದು ನೀವು ಟೆಲಿಕಾಸ್ಟ್ ಮಾಡೋದಿರಲಿ ನೋಡೋಕ್ಕೂ ಸಾಧ್ಯವಿಲ್ಲದಷ್ಟು ವಿಕೃತವಾಗಿ ಅವ್ರು ಇನ್ನೂ ಮಾಡ್ಕೊಳ್ತಾನೆ ಇರೋದ್ರಿಂದ ನಾವು ಗೌರವಿಸುವಂಥವ್ರ ಹಿತವನ್ನು ನಾವು ಕಾಪಾಡಬೇಕಾಗತ್ತೆ. ಈಗ ಇಲ್ಲಿ ಸ್ಟಿಲ್ ಸಾಂಗ್ ಆಯಿತು, ಇಲ್ಲಿ ಕೂತಿರ್ತಾರೆ. ನಾನು ಯಾಕೆ ಕಳಿಸ್ತೆ ಅಂದರೆ, ಇಲ್ಲಿ ನನ್ನ ಜೊತೆ ಸಂತು ಕೂತಿರ್ತಾರೆ, ಹರೀಶ್ ರಾಜ್ ಇರ್ತಾರೆ, ನಿಖಿತಾ ಅವ್ರು ಇರ್ತಾರೆ. ನಾಳೆ ಇನ್ಯಾವುದೋ ವಿಚಾರದಲ್ಲಿ ಪೋಸ್ಟರ್ ಇನ್ಯಾವುದನ್ನು ಟ್ರೋಲ್ ಆಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಇಂಜೆಕ್ಷನ್ ಆರ್ಡ್ರ್ ಮತ್ತು KVT ಸಲ್ಲಿಸ್ಕೊಂಡ್ರಿ, ಸಿನಿಮಾ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ನಿಮ್ಮನ್ನು ನಾನು ನಿರ್ಬಂಧಿಸ್ತಾ ಇದ್ದೀನಿ ಅಂತ ದಯಮಾಡಿ ಭಾವಿಸ್ತೆ. ಯಾಕೆಂದರೆ ತೀರಾ ಎಕ್ಸ್ಟ್ರೀಮಿಟಿಗೆ ಹೋದಾಗ ಅದನ್ನು ಏನಾಗಿದೆ, ಕನಿಷ್ಠ ಒಂದು 500-800 ಸ್ಕ್ರಾಲ್ ಮಾಡೋಕ್ಕಾಗದೆ ಇದೇ ನಿಮ್ಮ PR ವೆಂಕಟೇಶ್ವರ್ ಆಗಲ್ಲಪ್ಪ ನನ್ನ ಕೈಲಿ ನೋಡೋಕ್ಕೆ ಅಂತ ಹೇಳಿದ್ಮೇಲೆ ನಾನು ಅದು ಆ್ಯಕ್ಚುಲಿ ಹೈಕೋರ್ಟ್ ಜಡ್ಜ್ ಹತ್ರ ಹೋಗಿ ಅವ್ರು ನೋಡಿ ಎಲ್ಲವನ್ನು ಮಿತಿ ಮೀರಬಾರ್ದು ಯಾವತ್ತು. ಸೊ ಬಹಳಷ್ಟು ಜನ ಅನ್ಕೊಳ್ತಾರೆ ಇದರಿಂದ ನನಗೇನು ತೇಜೋದೆ ಏನೂ ಆಗಿಲ್ಲ, ಬಹಳ ಇದು ನನಗೇನೋ ಡ್ಯಾಮೇಜ್ ಆಯ್ತು ಅಂದರೆ ನೋ, ಅಕಸ್ಮಾತ್ ಮಾಡೋರು ನಾನು ಹೇಳೋವಂಥ ಮಾತು ಖಂಡಿತ ನನಗೆ ಏನೂ ಮಾಡ್ಕೊಳಕ್ಕಾಗಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇದು ಮುಗಿತಾ, ಲಾಸ್ಟ್ ಇನ್ಸಿಡೆಂಟ್ ಮುಗಿತಾ ಇದ್ದಂಗೆ DKD ಶೋ ಆಯಿತು. DKD ಹೈಯೆಸ್ಟ್ ಪೇಮೆಂಟ್ ಶಿವಣ್ಣ ರಕ್ಷಿತ್ ಇದು ಹೇಳಬಾರ್ದು ನನಗೆ ಕೊಟ್ರಪ್ಪ. ತುಂಬ ದೊಡ್ಡ ಮಟ್ಟದ್ದು ಯಾವುದೇ ಇನಾಗ್ರೇಷನ್ ಇಲ್ಲೂ ಅವ್ರು ನನಗೆ ಕರೀತಾರೆ, ಯಾವುದೇ ಥರ ಸಮಸ್ಯೆನೂ ಆಗಿಲ್ಲ. ಬಟ್ ಮಿತಿ ಎಲ್ಲೇ ಹೋದರೂ ಮುಖದ ಮುಂದೆ ಬಂದು ಕೂಗಿದಾಗ ನಾನು ಹೇಳಲೇಬೇಕಾಗತ್ತೆ. ಈಗ ಕೂತ್ಕೊಂಡು ಇಲ್ಲಿ ಯಾರೋ ನಿಮಗೆ ಹಿರಿಯ ನಟ ಬಾಲಕೃಷ್ಣ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಾನು ಹೃದಯದಿಂದ ಹೇಳ್ತೀನಿ, ಲೀಲಾವತಿ ಅವ್ರ ಬಗ್ಗೆ ಕೇಳಿದ್ರೆ ಹೇಳ್ತೀನಿ, ಹಾಗೆ ಅವ್ರ ಬಗ್ಗೆ ಕೇಳಿದ್ರೆ ನಾನು ಪ್ರೀತಿಯಿಂದ ಹೇಳ್ತೀನಿ. ಮುಖದ ಮುಂದೆ ಕೂಗಿದಾಗ ನಾವು ವಿರೋಧಿಸಿರೋದುಂಟು, ಅದಕ್ಕೆ ನಾನು ಪ್ರಬಲವಾಗಿ ಹೇಳಿರೋದು ಉಂಟು, ನಮ್ಗೆ ಯಾರ ಮೇಲೂ ಅಸಮಾಧಾನ ಇಲ್ಲ. ಬಟ್ ಎಕ್ಸ್ಟ್ರೀಮ್ ಅನ್ನೋದು ನೀವು ಮಾಡ್ತಾ ಇದ್ದಾಗ ನಾವು ನಿರ್ಬಂಧ ತರಲೇಬೇಕಾಗತ್ತೆ ಮಾಧ್ಯಮಗಳಿಗೆ. ಯಾಕೆಂದರೆ ಈ ಸಿನಿಮಾ ಎರಡೂ ಇರೋ ತನಕ ಇವ್ರು ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ತಂದಿದ್ದು ಹೊರತು ನಿಮ್ಮನ್ನು ಯಾರದೇ ಕಾರಣಕ್ಕೂ ಅಗೌರವಿಸೋದಾಗಲಿ ಅಥವಾ ನಿಮಗೆ ನಿರ್ಬಂಧ ತರೋದಾಗಲಿ ಇದು ಯಾವ ಉದ್ದೇಶ ನಂದಿಲ್ಲ. ದಯಮಾಡಿ ಇದನ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ಇವತ್ತು ಲಾಯರ್ ಸರ್ ಕೂಡ ಬರಬೇಕಾಯ್ತು, ಎಲ್ಲ ಆಗಿತ್ತು. ಕಡೆಗಳಿಗೆ ಏನಾಯ್ತು ಅಂದರೆ ಅವರ ವೈಫ್ ಕಡೆಯವ್ರದ್ದೊಂದು ಸಣ್ಣ ಕಾರ್ಯಕ್ರಮ ಇದರಿಂದ ನಾನು ನಾಳೆದಕ್ಕೆ ಜಾಯ್ನ್ ಆಗ್ತೀನಿ. ಸೊ ಇದು ಕೋರ್ಟ್ ಆರ್ಡರ್ ಶೀಟ್ ಆಲ್ರೆಡಿ ನಾನು ವೆಂಕಟೇಶ್ ಸರ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಇದನ್ನು ಅನ್ಯತಾ ಭಾವಿಸ್ದೆ. ನಾನು ನಿಮ್ಮನ್ನು ಇದು ರಿಕ್ವೆಸ್ಟ್ಗಾಗಿ ಯಾಕೆ ಕೇಳ್ಕೊತಾ ಇದ್ದೀನಿ, ನಿಮ್ಮನ್ನು ನಿರ್ಬಂಧಿಸಿ ಯಾವ ಪ್ರಪಂಚದಲ್ಲಿ ಒಂದು ಹೇಳ್ತೀನಿ ಕೇಳಿ, ಯಾರು ಕೇಳಿದ್ರೆ ಏನ್ರಿ ಮೀಡಿಯಾ ಅಂತ ಕೇಳಿದ್ರೆ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಅಂತ ಹೇಳ್ತೀನಿ. ಯಾಕೆಂದ್ರೆ ಎಲ್ಲಿ ಹೋದ್ರು ನಾನು ಹೋದ ಕಡೆಗೆಲ್ಲ ಕ್ಯಾಮ್ರಾ ಹಿಡಿದವ್ರು ನೀವು ಹಿಡಿದಿರೋದಕ್ಕೆ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ, ನಿಮ್ಮಿಂದ ಬದುಕಿದ್ದೀನಿ. ಬಟ್ ನಂದು 2 ಸಿನಿಮಾ ರಿಲೀಸ್ ತನಕ ನಾನು ವಿಧಿ ಇಲ್ಲದೆ ಯಾವುದೇ ಥರ ತೇಜೋವಧೆಗಾಗಲಿ ಅಥವಾ ಯಾವುದೇ ಡ್ಯಾಮೇಜ್ ಮಾಡೋದಾಗಲಿ, ಸಿನಿಮಾ ನೆಕ್ಸ್ಟ್ ಬಿಸ್ನೆಸ್ಗಳಿಗೆ ಎಫೆಕ್ಟ್ ಆಗಬಾರ್ದು. ಯಾಕೆ ನಾನು ಯಾವುದೋ ಚಾನಲ್ ಕೊಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟು ಇಷ್ಟು ಕಷ್ಟಪಟ್ಟು ಸೆನ್ಸಾರ್ UA ತಗೊಳ್ಳೋದಲ್ಲಿ ನನ್ನ ಪರಿಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿದೆ. ನೀವತ್ತೊಂದು ಬಿಗ್ ಬಾಸ್ ಗೆಲ್ಸ್ಕೊಟ್ಟಿದ್ದೀರಾ ಅಂದಾಗ ನಾನು ಅದನ್ನು ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರ ಅಂತ ಮಾಡ್ಕೊಂಡಿಲ್ಲ. ನಾನು ಹಾಯ್ ಫ್ರೆಂಡ್ಸ್, ನಾನು ಅಲ್ಲುಜ್ಜಕ್ಕೆ ಹೋಗ್ತೀನಿ, ನಾನು ಬಟ್ಟೆ ತೊಗೊಂಡ್ರೆ 50,000 ರೂಪಾಯಿ ನಂಗೆ ಸಾಕಾಗೋದೇ ಇಲ್ಲ, ನಮ್ಮಮ್ಮ ಕಟ್ಟಿರೋ ಫ್ರೆಂಡ್ಸ್, ಇದು ಯಾವುದು ನಾನು ಮಾಡಲ್ಲ. ನೀವು ಕೊಟ್ಟಿರೋದನ್ನ ಒಂದು ಅವಕಾಶನ ಕನಿಷ್ಠ 100 ಕುಟುಂಬ ಊಟ ಮಾಡ್ತಾ ಇದ್ದಾರೆ. ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದು ಯಾಕೆ ಮಾಡ್ದೆ, ಅವ್ನಿಗೇನು ಮಾಡಬೇಕು ನಾನು ಮಾಡಿದ್ದೀನಿ, ಅವ್ನು ಯಾವುದೋ ಶೋಸ್
2 ಈವೆಂಟ್ಗೆ ನಾನು ಬಹಳ ಪ್ರೀತಿಯಿಂದ ಒಂದಕ್ಕೆ ನಾನು ಕೂಡ ಹೋಗಿದ್ದೀನಿ. ಇದು ಒಬ್ರಿಗೊಬ್ರು ಪ್ರೀತಿಸುವಂಥ ರೀತಿ. ಬೆಳಗ್ಗೆ ಹೇಳಿದೆ, ಇದ್ದಕ್ಕಿದ್ದಂಗೆ ಫೋನ್ ಮಾಡಿದೆ, ಗೆಳೆಯ ಈ ಥರ ಪ್ಲಾನ್ ಮಾಡ್ತಾ ಇದ್ದೀನಿ, ನಡಿ ನಿಂದು. ನನ್ನ ಮತ್ತು ಅವನ ಮಧ್ಯೆ ದುಡ್ಡಿನ ವ್ಯವಹಾರವೇ ಇಲ್ಲ, ಬಟ್ ಮಿಕ್ಕಿದ್ದೆಲ್ಲ ಏನೇನು ಮಾಡಬೇಕು ಮಾಡಿರ್ತೀವಿ ಅಂದಾಗ ನೂರಾರು ಕುಟುಂಬದ ಹಿತ ಒಂದು ಸಿನಿಮಾ ಪ್ರೊಡಕ್ಷನ್ ಇದ್ದೇ ಇರುತ್ತೆ. ಆ್ಯಂಡ್ ಬಹಳಷ್ಟು ಜನ ಏನು ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದ್ದೀವಿ. ಬಿಕಾಸ್ ಲಾಸ್ಟ್ ಇಯರ್ ಈ ಇನ್ಸಿಡೆಂಟ್ ಆದಮೇಲೆ ಇನ್ನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಕೃಷ್ಣ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಕ್ಷಮಾಗುಣಂ ಸತ್ರಾನಾಂ ಭೂಷಣಂ ಕ್ಷಮ ಅಂತ. ಪ್ರಪಂಚದಲ್ಲಿ ಅತಿ ದೊಡ್ಡ ಗುಣನೇ ಕ್ಷಮಿಸೋದು. ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ. ಅವ್ರು ಇನ್ನೂ ಯಾಕೆ ಇನ್ನೂ ತುಂಬ ಎಕ್ಸ್ಟ್ರೀಮ್ ಮಾಡ್ಕೊಂಡು ಆ್ಯಂಡ್ ದೊಡ್ಡವರಾಗಿರೋರು ಅವರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನೂ ದೊಡ್ಡದಾಗಿ ಹೋಗುತ್ತೆ. ಜನಗಳಿಂದ ನಾವು ಬದುಕ್ತಾ ಇರ್ತೀವಿ. ತೀವ್ರವಾಗಿ ನನಗೆ ಮಾಡದೇ ಇರೋ ಪರವಾಗಿಲ್ಲ, ತುಂಬ ದೊಡ್ಡದಾಗಿ ಅಶ್ಲೀಲವಾಗಿ ನೀವೆಲ್ಲರೂ ಪ್ರೀತಿಸುವಂಥ, ನೀವೆಲ್ಲರೂ ಗೌರವಿಸುವಂಥ ಕುಟುಂಬದವ್ರನ್ನ ಜೊತೆ ಆ ಲೇಡೀಸ್ನ ತೀರಾ ವಿಕೃತವಾಗಿ ಟ್ವಿಟರ್ಲಿ ಪೋಸ್ಟ್ ಮಾಡಿಬಿಟ್ರೆ ಬಹಳ ಕಷ್ಟವಾಗುತ್ತೆ. ಇದನ್ನು ನೋಡ್ತಿರ್ತೀರ, ನೀವೇನು ನೋಡಲ್ಲ ಅಂತಲ್ಲ, ಯಾರಿರ್ತೀರ ಅವ್ರಿಗೊಂದು ಮಾತು ಹೇಳ್ತೀನಿ ಭಾಳ ಸೂಕ್ಷ್ಮವಾಗಿ. ನಿಮ್ಗೆ ಯಾರ್ಯಾರು ಏನೇನು ಮಾಡ್ತಾರೆ ಎಲ್ಲವೂ ಗೊತ್ತಿರುತ್ತೆ ಸರ್. ದಯಮಾಡಿ ನೀವು ಒಂದು ಮಾತು ಎಚ್ಚರ ವಹಿಸಿದ್ರಿ, ಒಂದು ಮಾತು ಅವ್ರಿಗೆ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಸರ್. ಇದು ನಾನು ಯಾರು ಹೇಳಬೇಕು ಅವ್ರು ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಟ್ರಾಲು ತಾವು ನೋಡ್ತೀರಾ ಅಂದಮೇಲೆ ನೀವು ಕೂಡ ಒಂದು ಮಾತು ಹೇಳಿ, ಇನ್ಯಾವುದು ಮಾಡಬೇಡ್ರಪ್ಪ, ಆರಾಮಾಗಿರೋ ಅಂತ ಎಲ್ರಿಗೂ ಹೇಳಿದ್ರೆ ಎಲ್ಲ ಚೆನ್ನಾಗಿ ಬದುಕ್ತಾರೆ, ಎಲ್ಲರೂ ಚೆನ್ನಾಗಿರ್ತೀವಿ. ನನಗೇನಿಲ್ಲ, ನಿಮ್ಮ ಎಲ್ಲ ಚಾನಲ್ಸ್ಗೂ ಇವತ್ತು ಬಲವಂತವಾಗಿ ನನಗೆ ನೋವಿನ ಮನಸ್ಸಿನಿಂದ ಇದನ್ನು ತಂದಿದ್ದೀನಿ. ಯಾಕೆಂದರೆ ನೀವು ಇಲ್ಲಿ ಅನ್ಕೋಬೋದು, ಹೋದ ತಕ್ಷಣ ಒಂದು ಕೆಲಸ ಮಾಡಿ, ನಿಮ್ಮ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ. ಪ್ರಥಮದಿಂದ ನನಗೆ ಫೋನಲ್ಲಿ ನಾನು ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ನಾನು ತರಬೇಕಾಗಿ ಬಂತು. 2 ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯತೆ ನನಗೆ ಇರೋದ್ರಿಂದ ನಾನು ಇಂಜೆಕ್ಷನ್, ನೀವು ನೋಡ್ದಂಗೆ ಬಹುಶಃ ಅದು MLA ತರ್ತಾರೆ, ಮಿನಿಸ್ಟರ್ ತರ್ತಾರೆ ಅಂದರೆ ಇವತ್ತು ತರೋದಕ್ಕೆ ಈ ಕಾರಣ ಆಗಿದೆ. ಎಲ್ಲವೂ ಹೇಳಿದ್ದೀನಿ. ಇದರಲ್ಲಿ ನಿಮ್ಮನ್ನು ಅಗೌರವಿಸ್ಬೇಕು ಅನ್ನೋ ಯಾವ ಉದ್ದೇಶವೂ ನನಗಿಲ್ಲ. ಏನಾದ್ರು ಕೇಳೋದಿದ್ರೆ ಕೇಳ್ಬೋದು, ದಯವಿಟ್ಟು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು.